ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಾದ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ. ಹೌದು, ಎಲ್ಲಿ ಹೋಗಿದ್ದೀನಿ, ಈ ಥರ ಒಂದು ಗುಡ್ಡದ ಮೇಲೆ ಇದ್ದೀನಲ್ಲ ಅಂತ ಅಂದ್ಕೊಂಡ್ರೆ, ಹೌದು, ಇದು ನಮ್ಮೂರು. ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮೂರ ಹತ್ರ ಇದೆ, ಹತ್ರ ಅಲ್ಲ, ನಮ್ಮ ಊರೇ ಆ್ಯಕ್ಚುಲಿ. ನನ್ನ ಸಿಸ್ಟರ್ಸ್ ಎಲ್ಲ ಇಲ್ಲೇ ಇರೋದು. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನನ್ನ ಕಸಿನ್ಸ್ ಮನೆ. ಈ ಗುಡ್ಡದ ಮೇಲೆ ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಾ, ಆ ಮನೆ. ಮತ್ತು ಇನ್ನೊಂದು ಮನೆ ತೋರಿಸ್ತೀನಿ ರೀ. ಆ ಮನೆ ಕೂಡ ಕಸಿನ್ಸ್ ಮನೆ ಇದೆ ಇಲ್ಲಿ ಗುಡ್ಡದ ಮೇಲೆ. ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದೆ. ಫ್ಯಾಮಿಲಿ, ಅಮ್ಮ ಅಪ್ಪ, ಮಕ್ಕಳು, ನಾವೆಲ್ಲರೂ, ಅತ್ತೆ ಮಾವ ಎಲ್ಲರೂ ಬಂದಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿ ಸೀನ್ರಿ ಇದೆ. ಆದರೆ ಮಿಸ್ಟ್ ಫುಲ್ ಕವರ್, ಚಳಿಗಾಲ ಆಗಿರೋದ್ರಿಂದ ನಾವು 5 ಗಂಟೆಗೆ ಬಂದ್ವಿ. ಆದರೂ ಮಿಸ್ಟ್ ಕವರ್ ಆಗಿರೋದ್ರಿಂದ, ಚಳಿಗಾಲದಲ್ಲಿ ಸ್ವಲ್ಪ ಕವರ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಏನು ಗುಡ್ಡ. ಆ್ಯಕ್ಚುಲಿ ಈ ಗುಡ್ಡದಿಂದ ಧರ್ಮಸ್ಥಳ ಕಾಣಿಸುತ್ತೆ. ನಮ್ಮ ಗುಡ್ಡದಿಂದ ಇಲ್ಲಿ ಈ ಗುಡ್ಡದಲ್ಲಿ ನಿಂತ್ಕೊಂಡ್ರೆ ಅದು ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ದಿನ ಈ ಗುಡ್ಡದ ಫುಲ್ ಶೂಟಿಂಗ್ ಮಾಡ್ತೀನಿ ಇನ್ನೊಂದು ದಿನ. ಆದರೆ ಈಗ ನನ್ನ ಕಸಿನ್ಸ್ ಮನೆಗಂತ ಬಂದಿದ್ದೀವಿ. ಹಾಗೆ ಇಲ್ಲೇ ಬಂದು ಸೀನರಿ ನೋಡೋಣ ಅಂತ ಬಂದ್ವಿ. ಇನ್ನೂ ಕಾಣಿಸ್ತೇ ಇರೋ ಕಾರಣ ಕಸಿನ್ಸ್ ಮನೆಗೆ ಒಂದು ವಿಸಿಟ್ ಕೊಡೋಣ, ಎಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗೋಣ ಅಂತ ಎಲ್ಲರೂ ನಾವೆಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ವಿ. ನೋಡಲ್ಲೊಂದು ಮನೆಗೆ ನಾವು ಆಲ್ಮೋಸ್ಟ್ ಸಾಯಂಕಾಲ ಕತ್ಲೆನೇ, ಈಗ ಬೇಗ ಕತ್ಲೆ ಆಗುತ್ತಲ್ಲ ಚಳಿಗಾಲದಲ್ಲಿ, ಹಾಗೆ ಕತ್ಲೆನೇ ಆಗಿಬಿಟ್ಟು ನಾವು ಅವ್ರ ಮನೆಗೆ ಹೋಗ್ತಾ ಹೋಗೋಣ ಅಂತ ಹೇಳಿ. ಅಲ್ಲಿ ನೋಡಿ, ಇಲ್ಲಿ ಮೇಲೆ ಗುಡ್ಡಕ್ಕೂ ಜೀಪ್ ಹೋಗುತ್ತೆ ಆ್ಯಕ್ಚುಲಿ. ನೋಡಿ, ಗುಡ್ಡದ ಮೇಲೆ ಒಂದು ಜೀಪ್ ಕಾಣಿಸ್ತಾ ಇದೆ ನೋಡಿ. ಅಲ್ಲೊಂದು ಮನೆ ಕಾಣ್ತಿದೆ, ಅದು ಇನ್ನೊಂದು ಕಸಿನ್ ಮನೆ. ಅಲ್ಲಿ ಬಂದಿದ್ವಿ. ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ. ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಇಲ್ಲಿ ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ಇಲ್ಲಿ ಈ ಗುಡ್ಡಕ್ಕೆ ಬರೋದಕ್ಕೆ ರೋಡ್ ವ್ಯವಸ್ಥೆ ಆಗಲಿ ಅಥವಾ ಟೂರಿಸ್ಟ್ ಅಟ್ರಾಕ್ಷನ್ ಆ ಪ್ಲೇಸ್ ಆಗಿರುತ್ತೆ. ಆದ್ರೂ ಇದಕ್ಕೇನು ಫೆಸಿಲಿಟೀಸ್ ಇರಲಿಲ್ಲ, ಕರೆಂಟ್ ಆಗಲಿ ರೋಡ್ ಆಗಲಿ ಏನೂ ಇರಲಿಲ್ಲ. ಈಗ ಟೂರಿಸಮ್ ಸ್ಪಾಟ್ ಆಗಿರೋದ್ರಿಂದ ಹೋಮ್ ಸ್ಟೇಸ್ಗಳು, ರೆಸಾರ್ಟ್ಸ್ಗಳು ಹಾಗೆ ತುಂಬ ಆಗಿರೋದೆ. ಎಲ್ಲರೂ ಸುಮಾರು ಜನ ಇಲ್ಲಿ ಬರ್ತಾರೆ ವ್ಯೂ ನೋಡೋದಕ್ಕೆ. ಹಾಗೆ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಹಾಗೆ ನೋಡಿ, ಅಲ್ಲಿ ಬಂದವರೆಲ್ಲ ವ್ಯೂ ನೋಡೋಕ್ಕೆ ಬಂದವರೆಲ್ಲ ಅಲ್ಲಲ್ಲೇ ಪ್ಲಾಸ್ಟಿಕ್ ಏನಂದು ತಿನ್ನೋದು, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ. ಅದನ್ನೆಲ್ಲ ಸುತ್ತಮುತ್ತ ಲೋಕಲ್ಸೇ ಕ್ಲೀನ್ ಮಾಡಬೇಕಾಗತ್ತೆ. ದಯವಿಟ್ಟು ಈ ಥರ ಟೂರಿಸ್ಟ್ ಪ್ಲೇಸಸ್ಸಿಗೆ ಹೋದಾಗ ಯಾವುದೇ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪ್ಲಾಸ್ಟಿಕ್ಸು, ಯಾವುದೇ ಪ್ಲೇಸಸ್ಸಿಗೆ ಹೋದ್ರೂ ಹಾಗೆಲ್ಲ ಎಸಿಬಿಡಿ, ಪರಿಸರ ಹಾಳು ಮಾಡಿಬಿಡಿ. ಆದಷ್ಟು ನಿಮ್ಮ ಸುತ್ತಮುತ್ತ ಇರುವ ಸರೌಂಡಿಂಗ್ಸ್ನ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಚೆನ್ನಾಗಿದೆ ಜಾಗ. ಹೀಗೆಲ್ಲ ಬಂದು ಇದನ್ನು ಹಾಳು ಮಾಡಿದರೆ ಮತ್ತೆ ಇದಕ್ಕೆ ನಾವು ನಮ್ಮದೇ ಜಾಗ ಅಲ್ವಾ, ಈ ಸುತ್ತಮುತ್ತ ಇರೋ ಪರಿಸರ ನಮ್ಮದೇ ಜಾಗ ಅಲ್ವಾ. ಹಾಗೆ ನಮ್ಮ ಸುತ್ತಮುತ್ತ ನಾವು ಇರೋದನ್ನು ನಾವು ನೀಟಾಗಿ ಇಟ್ಕೋಬೇಕು. ನಾವೇ ಎಲ್ಲೇ ಹೋದ್ರೂ ಅದನ್ನು ಹಾಗೆ ಎಲ್ಲಂದರೂ ಅಲ್ಲಿ ಬಿಸಾಕಬಾರ್ದು. ಡಸ್ಟ್ಬಿನ್ಗಳಿರುತ್ತೆ, ಅಲ್ಲಿ ಹಾಕಬೇಕು. ಇದು ಬೇಸಿಕ್ ಸೆನ್ಸ್. ನೋಡಿ, ಇದು ಇನ್ನೊಂದು ಕಸಿನ್ ಮನೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಈ ಗುಡ್ಡದಿಂದ ಇನ್ನೊಂದು ಗುಡ್ಡದಲ್ಲಿ ಇನ್ನೊಂದು ಕಸಿನ್ ಮನೆ. ಅಲ್ಲಿಗೆ ಹೋಗಿ ಇಲ್ಲೊಂದು ಹೋಗೋಷ್ಟೊತ್ತಿಗೆ ಚೆನ್ನಾಗಿ ಅನ್ಸುತ್ತಲ್ಲ ನೋಡೋದಕ್ಕೆ. ಎಷ್ಟು ಚೆಂದ ಇರ್ತಾರೆ ಗುಡ್ಡದ ಮೇಲೆ ಮನೆ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನೀವೆಲ್ಲರೂ ಅಂದ್ಕೊಳ್ತಿರ್ತೀವಿ. ಹೌದು, ಬೇಸಿಗೆಗಾಲದಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ ಬರುತ್ತೆ, ನ್ಯಾಚುರಲ್ ಆಗಿರೋ ಲೈಟು, ನೀರು ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಕಷ್ಟ ಮಳೆಗಾಲದಲ್ಲಿ, ಯಾಕಂದರೆ ಅಷ್ಟು ಮಳೆ ಹೊಡಿತಾ ಇರುತ್ತೆ. ಅಷ್ಟೇ ಜಿಗಣೆ ಮಳೆ. ಹಾಗೆ ಜಿಗಣೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ, ಲೀಚಸ್ಸು. ಅವ್ರ ಮನೆಗೆ ಬಂದಾಯಿತು ನೋಡಿ. ಅವ್ರ ಮನೆಯಿಂದ ನೋಡಿ, ಅವ್ರ ಮನೆ ಕಿಟಕಿಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗುಡ್ಡ. ವ್ಯೂಸ್ ಮಾತ್ರ ಚೆನ್ನಾಗಿದೆ. ಅವರು ಅಷ್ಟೇ ಹೋಮ್ ಸ್ಟೇ ನಡೆಸ್ತಾ ಇದ್ದಾರೆ. ಅಲ್ಲೂ ಗೆಸ್ಟ್ ಇದ್ದರು. ಹಾಗಾಗಿ ಅವ್ರ ಮನೆಯಿಂದ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಈ ವಿಡಿಯೋನ. ಈಗ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಆಲ್ಮೋಸ್ಟ್ 6 ಗಂಟೆ ಆಗಿಬಿಟ್ಟಿತ್ತು. ಇನ್ನೊಂದು ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಇದು ಯಾವ ಗುಡ್ಡ, ಯಾವ ಊರ ಹತ್ರ ಇದೆ ಅನ್ನೋದೆಲ್ಲ ಡೀಟೇಲ್ಸಾಗಿ ಇನ್ನೊಂದು ದಿನ ಈ ಗುಡ್ಡದ ಬಗ್ಗೆನೇ ವಿಡಿಯೋ ಮಾಡಿದಾಗ, ತುಂಬ ಚೆನ್ನಾಗಿ ಸೀನ್ರೀಸ್ ಎಲ್ಲ ಕಾಣಿಸ್ದಾಗ ನಾನು ವಿಡಿಯೋ ಮಾಡ್ತೀನಿ. ಆಗ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ನಾವು ನನ್ನ ಕಸಿನ್ಸ್ ಮನೆಗೆ ಬಂದಿರೋದ್ರಿಂದ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ ನಾನು. ಇನ್ನೊಂದು ದಿನ ಕಂಪ್ಲೀಟಾಗಿ ಗುಡ್ಡದ ಡೀಟೇಲ್ಸ್ ಕೊಡ್ತೀನಿ. ಇವ್ರನ್ನ ಮತ್ತೆ ನೋಡಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯಾವಾಗಲೂ ಹಾಯ್ ಮಾಡ್ತಾಯಿದ್ದಾರೆ.
ಹಾಗೆ ಹಿಂದೆ ಎಲ್ಲ ನಮ್ಮಪ್ಪ ಎಲ್ಲ ಚಿಕ್ಕವ್ರು ಇರಬೇಕಾದ್ರೆ ಈ ಗುಡ್ಡದಿಂದ ಇಳಿದ್ಬಿಟ್ಟು ಘಾಟಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರಂತೆ ಕಾಲ್ನಡಿಗೆಯಲ್ಲಿ. ಈಗ ಅಂದರೆ ರೋಡ್ ಫೆಸಿಲಿಟೀಸ್ ಇರಲಿಲ್ಲ, ಬರೀ ಕಾಲ್ನಡಿಗೆಯಲ್ಲಿ ದಾರಿಯಲ್ಲಿ ಹೋಗ್ತಾಯಿದ್ರಂತೆ. ಹಾಗೆ ಈಗ ಎಲ್ಲ ಫೆಸಿಲಿಟೀಸ್ ಬಂದಿದೆ, ರೋಡ್ ಆಗಲಿ ಕರೆಂಟ್ ಆಗಲಿ, ಹಾಗೆ ಎಲ್ಲ ಫೆಸಿಲಿಟೀಸ್ ಬಂದು ಟೂರಿಸಮ್ ಸ್ಪಾಟ್ ಆಗಿಬಿಟ್ಟಿದೆ. ಬನ್ನಿ, ಇನ್ನೇನು ಕತ್ಲೆ ಆಗ್ತಾ ಇದೆ. ಹಾಗೆ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಕಾಣಿಸ್ತಾ ಇದೆಯಾ? ಅವ್ರ ಮನೆಯಿಂದ ಇವ್ರ ಮನೆಗೆ ಎಷ್ಟೊಂದು ಇದಿದೆ, ದೂರ ಇದೆ. ಆಮೇಲೆ ಅವ್ರಿಗೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡೋದಕ್ಕೆ ದಿನ ಎದ್ಬಿಟ್ಟು ಗುಡ್ಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಮಳೆಗಾಲದಲ್ಲಿ ತುಂಬ ಕಷ್ಟ, ಯಾಕಂದರೆ ಮಿಸ್ಟ್ ಕವರ್ ಆಗುತ್ತೆ. ಮಿಸ್ಟ್ ಕವರ್ ಆದರೆ ಅವ್ರ ಮನೆ ಫರ್ನಿಚರ್ಸ್ ಎಲ್ಲ ಥಂಡಿ ಹಿಡಿದ್ಬಿಡುತ್ತೆ. ಹಾಗೆ ಕಬೋರ್ಡ್ ಬಟ್ಟೆಗಳು ಎಲ್ಲದೂ ಅಷ್ಟೇ ತುಂಬ ಥಂಡಿ ಆಗಿಬಿಡುತ್ತೆ. ಹಾಗಾಗಿ ನೋಡೋದಕ್ಕೇನೋ ನಮಗೆ ಅಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಇರೋದು ಅಂತ ಎಲ್ಲ ಅನಿಸುತ್ತೆ. ಬಟ್ ಅಲ್ಲಿ ಜೀವನ ಮಾಡೋದು ಅಷ್ಟೇ ಕಷ್ಟ ಇದೆ. ಆ್ಯಂಡ್ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗುತ್ತೆ ಆ್ಯಂಡ್ ಪೀಸ್ಫುಲ್ ಲೈಫ್ ಅವ್ರದ್ದು. ಸೊ ನೋಡಿ, ಇವರು ನಮ್ಮ ಫ್ಯಾಮಿಲಿಗೆ ಹಿರಿಯ ಅಜ್ಜಿಯವರು, ಅಂದರೆ ನಮ್ಮಪ್ಪನ ಚಿಕ್ಕಪ್ಪನ ವೈಫ್ ಅವರು. ಸೊ ನನಗೆ ಅಜ್ಜಿ ಆಗ್ತಾರೆ. ಅವ್ರ ಪಾಪ ಬೆನ್ನು ಬಾಗಿ ಹೋಗಿದೆ ವಯಸ್ಸಾಗಿದ್ದರಿಂದ. ಹಾಗೆ ತುಂಬ ಪ್ರೀತಿ ಅವರಿಗೆ.